ನಮಸ್ಕಾರ. ನಾನು ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಿಂದ ರೂಪಶ್ರೀ ಮಾತಾಡ್ತಿರೋದು. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಇವತ್ತಿನ ರೀಡಿಂಗ್ ಕ್ವಿಕ್ ರೀಡಿಂಗ್. ಓಕೆ, ನೋಡೋಣ ಯಾರ ಎನರ್ಜಿ ಪಿಕ್ ಆಗತ್ತೆ ನೋಡೋಣ. ಸೊ and thank you so much for your likes, shares, subscriptions, ಮತ್ತೆ ನಿಮ್ಮ ಕಮೆಂಟ್ಸ್ ಆರ್ ಆಲ್ವೇಸ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮಗೆ ರೀಡಿಂಗ್ ಬೇಕು, ಹೀಲಿಂಗ್ ಬೇಕು, ಏನೇ ಇರಲಿ ಲೈಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಿದ್ದೀನಿ ಡೀಟೇಲ್ಸ್ ಎಲ್ಲ. ಸೊ ಬೇಕಂತಂದ್ರೆ ಖಂಡಿತ ಪೇ ಮಾಡಿ ಸ್ಕ್ರೀನ್ಶಾಟ್ ಶೇರ್ ಮಾಡಿ, ಓಕೆನಾ? ಸೊ ದೆನ್ ಏನ್ ಬೇಕು ಡೀಟೇಲ್ಸ್ ನಾನು ಅಂತ ಕೇಳ್ತೀನಿ. ಸೊ ಆಮೇಲೆ ಹೀಲಿಂಗ್ ಅಥವಾ ರೀಡಿಂಗ್ ಮಾಡ್ಬೋದು, ಓಕೆನಾ? ಸೊ ಅದೊಂದು ಜೊತೆಗೆ ಇವಾಗ ಚಾನೆಲ್ ಸಬ್ಸ್ಕ್ರಿಪ್ಷನ್ ಅಂತ ಕೂಡ ಬಂದಿದೆ. ಸೊ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಅದು ಏನಂತಂದ್ರೆ ಲೈಕ್ ನಂಗೆ ಎಷ್ಟು ಜನಕ್ಕಾಗತ್ತೆ ಅಷ್ಟು ಜನಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ. ಸೊ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಜೊತೆಯಾಗಿರಿ, ಓಕೆನಾ? ಓಕೆ, ನೋಡೋಣ ಇವತ್ತು ಯಾರ ಎನರ್ಜಿ ಪಿಕ್ ಆಗ್ತಾ ಇದೆ ಅಂತ ನೋಡೋಣ. ಓಕೆ, ಟೆನ್ ಆಫ್ ಅರ್ತ್. ಓಕೆ, ನೈಟ್ ಆಫ್ ಅರ್ತ್. ಓಕೆ, ಆರ್ಗನೈಸ್ಡ್, ರೆಸ್ಪಾನ್ಸಿಬಲ್. ಓಕೆ, ಒಂದ್ ನಿಮಿಷ. ಕಿಂಗ್ ಆಫ್, ಓಕೆ, ಇದು ಬಾಬಾ. ಓಕೆ, ಟೆನ್ ಆಫ್ ಅರ್ತ್. ಓಕೆ, ಅಂದ್ರೆ ಇದು ಜನರೇಷನಲ್ ಪ್ರಾಸ್ಪರಿಟಿ ಇದೆ. ಅಂದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಕೂತು ತಿನ್ನುವಂತ ಪ್ರಾಸ್ಪರಿಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಫ್ಯಾಮಿಲಿ ಇಸ್ ಸೆಕ್ಯೂರ್ಡ್. ಓಕೆ, ಸೊ ನೈಟ್ ಆಫ್ ಅರ್ತ್, ತುಂಬಾ ರೆಸ್ಪಾನ್ಸಿಬಿಲಿಟಿ ತಗೊಂಡು ನೀವು ಈ ತರ ಒಂದು ನಿಮ್ಮ ಫ್ಯಾಮಿಲಿಲಿ ಬೇರೆ ಯಾರು ಮಾಡದೇ ಇರುವಂತ ಆ ಲೆಗೆಸಿ ತಗೊಂಡ್ ಬರ್ತಾ ಇದ್ದೀರಾ ನೀವು ಅಂತಂದ್ರೆ ಅಷ್ಟು ಪ್ರಾಪರ್ಟಿ ಮಾಡಿದೀರಾ ಅಂತ. ಎಲ್ಲ ಅರ್ತ್ ಎಲಿಮೆಂಟ್. ಸೊ ಎಲ್ಲ ಅರ್ತ್ ಎಲಿಮೆಂಟ್ ಬಂದಿರೋದ್ರಿಂದ ಸ್ಟೇಬಲ್ ಆಗಿದೆ, ಲೈಫ್ ಸ್ಟೇಬಲ್ ಆಗಿದೆ ನಿಮ್ಗೆ ಅಂತ ಹೇಳ್ತಿದ್ದಾರೆ. ದಿಸ್ ಎನರ್ಜಿ ಪಿಕ್ ಆಗ್ತಾ ಇರೋದು. ಸೊ ತುಂಬಾ ನಾಲೆಡ್ಜಬಲ್ ಕೂಡ ನೀವು ಅಂತ ಹೇಳ್ತಾರೆ. ಓಕೆ, ಸೊ ತುಂಬಾ ಕಿಂಗ್ ಆಫ್ ಏರ್, ಕಿಂಗ್ ಆಫ್ ಸೋರ್ಸ್ ಅಂತಂದ್ರೆ ನೀವು ಅಷ್ಟೇ ಬುದ್ಧಿವಂತರು ಕೂಡ, ಹಾಗೂ ಒಂಥರ ಒಂದು ರೆಸ್ಪೆಕ್ಟ್ಫುಲ್ ಲೈಫ್ ಲೀಡ್ ಮಾಡಿ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದು, ಸೊ ಒಳ್ಳೆ ನಾಲೆಡ್ಜ್, ಒಳ್ಳೆ ರೆಸ್ಪಾನ್ಸಿಬಲ್ ಜಾಬ್, ಜೊತೆಗೆ ಹಣಕಾಸು ವ್ಯವಹಾರದಲ್ಲೂ ಚೆನ್ನಾಗಿ ವೆರಿ ಕ್ಲಿಯರ್ ಪಿಕ್ಚರ್ ಇಟ್ಕೊಂಡು, ಲೈಕ್ ಯಾರಿಗೂ ಏನು ತೊಂದರೆ ಆತರ ಏನು ಮಾಡ್ದೇನೆ ಒಂಥರ ದುಡ್ಡು ಕಾಸು ಚೆನ್ನಾಗಿ ಮಾಡಿದೀರಾ ಅಂತ ಹೇಳ್ತಾ ಇದ್ದಾರೆ. ಓಕೆ, ಕಿಂಗ್ ಆಫ್ ವೈಡ್. ಓ ಮೈ ಗುಡ್ನೆಸ್, ಕಿಂಗ್ ಆಫ್ ವಾಂಡ್ಸ್. ಇದು ಓಕೆ, ಇದು ನಿಮ್ಮ ಎನರ್ಜಿ ಅಲ್ಲ, ಓಕೆನಾ? ಕಿಂಗ್ ಆಫ್ ವಾಂಡ್ಸ್, ಯಾರೋ ನಿಮ್ಮ ಮೇಲೆ, ಯಾರೋ ಒಬ್ರಿಗೆ
ನಿಮ್ಮ ಮೇಲೆ ಕಣ್ಣಿದೆ ಯಾರಿಗೂ. ಸೊ ಓಕೆ, ಹಾ, 2 of 5 ಬಂತು ನೋಡಿ. ಅಂದ್ರೆ ನಿಮ್ ಜೊತೆ ಪಾರ್ಟ್ನರಿಂಗ್ ಮಾಡ್ಬೇಕು ಅಂತ ಯಾರಿಗೋ ಮನ್ಸಿತ್ತು. ಸೊ ನೀವು ಅದಕ್ಕೆ ಅದು ನೀವು ನೀವು ಅಕ್ಸೆಪ್ಟ್ ಮಾಡ್ಲಿಲ್ಲ. ದಟ್ಸ್ ವಾಟ್, ನೀವು ಅಕ್ಸೆಪ್ಟ್ ಮಾಡ್ಲಿಲ್ಲ. ಸೊ ಈ ಪಾರ್ಟ್ನರ್ಶಿಪ್ ಬೇಡ ಅಂತ ಹೇಳಿದ್ರಿ. ನಿಮ್ ಪಾಡ ನೀವು ಇದು ಇಂಡಿಪೆಂಡೆಂಟ್ ಜಾಬ್ ಏನೋ ಮಾಡ್ಕೊಂಡಿದೀರಾ ಅಂತ ಅನ್ಕೊಳ್ತೀನಿ. ಸೊ ಬಿಸ್ನೆಸ್. ಇನ್ನೊಂದು ಕಾರ್ಡ್ ನೋಡೋಣ ಇಲ್ಲಿ. ಇವರು ಕಿಂಗ್ ಆಫ್ ಫೈರ್ ತುಂಬಾ ಟ್ರೈ ಮಾಡಿದ್ದಾರೆ. ಇದು ನಿಮ್ ಎನರ್ಜಿ ಅಲ್ಲ. ಓಕೆ, ನಿಮ್ಮನ್ನ ಟೂ ಆಫ್ ವಾಂಡ್ಸ್ ಬಂತು ನೋಡಿ. ಅಂದ್ರೆ ನಿಮ್ ಜೊತೆ ಪಾರ್ಟ್ನರ್ಶಿಪ್ ಮಾಡಕ್ಕೆ ತುಂಬಾ ಟ್ರೈ ಮಾಡಿದ್ರು. ಬಿಕಾಸ್ ಯಾತಕ್ಕೆ ಅಂತಂದ್ರೆ ನಿಮ್ಮ ಬುದ್ಧಿವಂತಿಕೆ ಆತರ ಇದೆ ಅಂತ ತೋರಿಸ್ತಾ ಇದ್ದಾರೆ. ನಿಮ್ಮ ಬುದ್ಧಿವಂತಿಕೆಯಿಂದ ನೈಟ್ ಆಫ್ ವರ್ತ್ ಅಷ್ಟೇ ಹಾರ್ಡ್ ವರ್ಕಿಂಗ್ ಕೂಡ ಮಾಡಿದೀರಾ ನೀವು. ಓಕೆ, ಹಾರ್ಡ್ ವರ್ಕ್ ಮಾಡಿದ್ರಿ, ದುಡ್ಡು ಕಾಸು ಎಲ್ಲ ಚೆನ್ನಾಗಿ ಮಾಡಿದೀರಾ ಅಂತ ಹೇಳಿ, ಜೊತೆಗೆ ನಿಮ್ಮ ಬುದ್ಧಿವಂತಿಕೆನ ಮೆಚ್ಚಿ ಯಾರೋ ಪಾರ್ಟ್ನರ್ಶಿಪ್ ಏನೋ ಹೇಳಿದ್ರು. ಬಟ್ ನೀವು ಅದನ್ನ ಒಪ್ಕೊಂಡಿಲ್ಲ ಅಂತ ತೋರಿಸ್ತಾ ಇದಾರೆ. ಒಪ್ಪಿಲ್ಲ ನೀವು. ಓಕೆ, ವಾಟ್ ಎಲ್ಸ್ ಬಾಬಾ? ಸೊ ಓಕೆ, ಇದು ಏಸ್ ಆಫ್ ವಾಟರ್. ಸೊ ಇದರಿಂದ ಇವರು ಸ್ವಲ್ಪ ಖಿನ್ನತೆಗೆ ಒಳಗಾಗಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಓಕೆ ಓಕೆ, ಇನ್ನೊಂದು ಡೆಕ್ ನೋಡೋಣ. ಅಂದ್ರೆ ನಿಮ್ಗೆ ಅನ್ಸಿರ್ಬೋದು ಇದೇನೋ ಇದು ನನ್ಗೆ ಹೆಲ್ಪ್ ಆಗಲ್ಲ ಅಂತಾನೋ, ನಿಮ್ಗೆ ಏನೋ ಒಂದ್ ಮನ್ಸಿಗೆ ಬಂದಿದೆ. ಓಕೆನಾ? ಸೊ ಅದರಿಂದ ನೀವೇನ್ ಮಾಡಿದೀರಾ, ನೀವು ಫಸ್ಟ್ ಆಫ್ ಆಲ್ ಇದು ಕಿಂಗ್ ಆಫ್ ಏರ್. ಓಕೆ, ವೆರಿ ಸ್ಮಾರ್ಟ್, ವೆರಿ ಸ್ಮಾರ್ಟ್. ಇದು ಮೇಲ್ ಫೀಮೇಲ್ ಆತರ ಅನ್ಕೋಬೇಡಿ. ಇಟ್ ಜಸ್ಟ್ ಎನರ್ಜಿ. ಓಕೆನಾ? ಯು ಕ್ಯಾನ್ ಬಿ ಲೇಡಿ, ಯು ಕ್ಯಾನ್ ಬಿ ಜೆಂಟ್ಸ್, ಆರ್ ಯು ಕ್ಯಾನ್ ಬಿ ಫೀಮೇಲ್, ಹೂ ಎವರ್. ಓಕೆ, ಸೊ ಬಟ್ ಇಷ್ಟು ತುಂಬಾ ಸ್ಮಾರ್ಟ್ ಇರೋದ್ರಿಂದ ಲೈಕ್ ನಿಮ್ ಅರ್ಥ ಆಗಿದೆ, ಇಲ್ಲ ಅದೇನೋ ಸರಿ ಇಲ್ಲ ಅಲ್ಲಿ ಅಂತ ಹೇಳಿ ನೀವು ಅದನ್ನ ಬೇಡ ಅಂತ ಹೇಳಿದೀರಾ. ಅಂಡ್ ಅವರು ಅದಕ್ಕೆ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ, ವಾಟ್ ಎಲ್ಸ್ ಗೋವಾ? ಮತ್ತೆ ನೋಡಿ, ಬೇರೆ ಡೆಕ್ ಇಂದ ತೆಗೆದೆ, ಮತ್ತೆ ಸೇಮ್ ಕಿಂಗ್ ಆಫ್ ವಾಂಡ್ಸ್, ಸೇಮ್ ಕಿಂಗ್ ಆಫ್ ವಾಂಡ್ಸ್. ಸೊ ಇವರೇ ಮೇನ್ ಇವಾಗ. ಏನು ಇವರು ಮತ್ತೆ. ಓಕೆ, ಅಗೈನ್ ಕಿಂಗ್ ಆಫ್ ವಾಂಡ್ಸ್ ಅಂತ ಹೇಳ್ತದೆ. ಅಂಡ್ ಅವ್ರು ಟ್ರೈ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದಾರೆ. ಓಕೆ, ಆಕ್ಷನ್ ತಗೋತಾ ಇದ್ದಾರೆ. ನೋಡಿ, ಆಕ್ಷನ್ ಅಂದೆ ಗೊತ್ತಾಯ್ತಾ? ನೈಟ್ ಆಫ್ ಸೋರ್ಡ್ಸ್, ಫಾಸ್ಟ್ ಆಕ್ಷನ್ ತಗೋತಿದ್ದಾರೆ. ಸಂಭವ ನಿಮ್ಮನ್ನ ಅವರು ನಿಮ್ಮನ್ನ ಪಾರ್ಟ್ನರ್ಶಿಪ್ ತಗೊಳ್ಬೇಕು ಅಂತ ಕಾಯ್ತಾ ಇದಾರೆ. ಅಂದ್ರೆ ನೀವು ಯಾತಕ್ಕೆ ಒಪ್ಕೊಂಡಿಲ್ಲ ನೀವು ಬೇಡ ಅಂತ ಹೇಳಿ. ಬಿಕಾಸ್ ನೀವು ಆಲ್ರೆಡಿ ನೋಡಿ, ನಿಮ್ಗೆ ಬೇಕಾಗಿರೋ ಬುದ್ಧಿಶಕ್ತಿ ನಿಮ್ಗಿದೆ, ಕೆಲಸ ಚೆನ್ನಾಗಿ ಮಾಡಿದ್ದೀರಾ, ಮಾಡ್ತಾ ಇದ್ದೀರಾ, ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೀರಾ. ಅಂಡ್ ಬರೀ ದುಡ್ಡು ಅಂತಾನೆ ಅಲ್ಲ, ಲೈಕ್ ಎಲ್ಲ ತರದಲ್ಲೂ ಯು ಆರ್ ಫೈನ್. ಬಟ್ ನಿಮ್ಮನ್ನ ಅವರು ಇದು ವಾಂಡ್ ಎನರ್ಜಿ ನಂಗೆ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಇರೋದು ಎನರ್ಜಿ. ಓಕೆ, ಯಾರು ಇರ್ಬೋದು ಇದು, ಬಟ್ ಸ್ವಲ್ಪ ನೆಗೆಟಿವ್ ಎನರ್ಜಿ ಇದೆ ಇದು. ಸೊ ಅವ್ರು ತುಂಬಾ ಟ್ರೈ ಮಾಡ್ತಾ ಇದ್ದಾರೆ, ಭಯಂಕರ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮನ್ನ ನಿಮ್ಮನ್ನ ಒಪ್ಪಿಸ್ಬೇಕು ಅಂತ. ಓಕೆ, ವಾಟ್ ಇಸ್ ಬಾಬಾ? ನಾ ಹೇಳಿಲ್ವಾ ನನ್ಗ ಅಷ್ಟು ಒಳ್ಳೆ ಇದು ಬರ್ತಿಲ್ಲ ಅಂತ ಹೇಳ್ದೆ. ಹೀರೋಫಂಟ್ ಅಂದ್ರೆ ಏನು. ಓಕೆ, ಲೆಟ್ ಮೀ ಚೆಕ್ ಒನ್ಸ್ ಅಗೇನ್. ವಾಟ್ ಇಸ್ ದಿಸ್ ಹೀರೋಫಂಟ್?
ಗಾಡ್. ಓ, 2 ಕಾರ್ಡ್ ತೆಗಿತಾ ಇದೆ. ಮೈ ಗುಡ್ನೆಸ್. ಇದೆ ನೋಡಿ, ಇದು ಬೇರೆ ಡೆಕ್ಕಿನ ತೆಗ್ದಿರೋದು. ಸೇಮ್ ಟು ಸೇಮ್ ಕಾರ್ಡ್ಸ್ ನೋಡಿ. 10 ಆಫ್ ಪೆಂಟಿಕಲ್ಸ್, 10 ಆಫ್ ಪೆಂಟಿಕಲ್ಸ್ ಈ ಡೆಕ್ ಅಲ್ಲುವೆ. ಓಕೆ, ಅಂಡ್ ಇದ್ರಲ್ಲೂ ನೋಡಿ ಕಿಂಗ್ ಆಫ್ ವಾಂಡ್ಸ್, ಕಿಂಗ್ ಆಫ್ ವಾಂಡ್ಸ್ 2 ಕಾರ್ಡು. ಓಕೆ, ಸೊ ಇದು ಹೆವಿ ಇದೆ. ಇದು ನಾನು ಹೇಳ್ತಾ ಇದೀನಿ ಅಂದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ಇದೇನು ಗೊತ್ತಾ, ಇದು 6 ಆಫ್ ವಾಂಡ್ಸ್ ಬಂದಿದೆ. ನಿಮಗೆ ಜನರೇಷನಲ್ ವೆಲ್ತ್, ನಿಮಗೆ ಜನರೇಷನಲ್ ವೆಲ್ತ್ ಬರ್ತಾ ಇದೆ ಸಂಭವ, ಗೊತ್ತಿಲ್ಲ ಹಿಂಗೆ. ಓಕೆ ಓಕೆ, ನಿಮ್ಗೆ ಜನರೇಷನಲ್ ವೆಲ್ತ್ ಬರ್ತಾ ಇದೆ ಅಂದ್ರೆ ತುಂಬಾ ಯು ಆರ್ ಗೆಟ್ಟಿಂಗ್ ದಟ್ ಕ್ರೌನ್. ಓಕೆ, ಸೊ 6 ಆಫ್ ವಾಂಡ್ಸ್ ಇದು. ಓಕೆ, ಇದನ್ನ ಹೇರೋಫೆಂಟ್ ಯಾಕೆ ಬಂತು ಅಂತಂದ್ರೆ ಇದೆಲ್ಲ ತಿಳ್ಕೊಂಡಿದ್ದಾರೆ ಹೋಗ್ಬಿಟ್ಟವ್ರು. ಇದು ಇಟ್ ಕ್ಯಾನ್ ಬಿ, ದಿಸ್ ಕ್ಯಾನ್ ಬಿ ಕಾರ್ಡ್ ರೀಡರ್ ಇರ್ಬೋದು. ನಂತರ ಎಲ್ಲೋ ಹೋಗಿ ಕಾರ್ಡ್ ರೀಡ್ ಮಾಡಿಸಿದ್ದಾರೆ, ಮಾಡಿಸಿ ಅವರು ಹೇಳಿದ್ದಾರೆ ಲೈಕ್ ನಿಮ್ಗೆ ಒಂದು ಒಳ್ಳೆ ಫ್ಯೂಚರ್ ಇದೆ, ಅಂದ್ರೆ ನೀವು ಒಂಥರ ರೆಕಗ್ನಿಷನ್ ಸಿಗ್ತಾ ಇದೆ ನಿಮ್ಗೆ, ನಿಮ್ ಕೆಲ್ಸಕ್ಕೆ, ಜೊತೆಗೆ ಜನರೇಷನಲ್ ವೆಲ್ತ್ ಬರ್ತಾ ಇದೆ ನಿಮ್ಗೆ ಅಂತ ಹೇಳಿ ನೋಡಿ ಮಾಡ್ತಿರೋ ಕೆಲ್ಸ. ಇದನ್ನ ಹೋಗ್ಬಿಟ್ಟು ಕಾರ್ಡ್ ರೀಡರ್ ಹತ್ರ ಎಲ್ಲ ಕೇಳ್ಕೊಂಡಿದ್ದಾರೆ. ಅದಕ್ಕೆ ನಿಮ್ಮನ್ನ ಆದಷ್ಟು ಬೇಗ ಹೇಗಾದ್ರೂ ಮಾಡಿ ನಿಮ್ಮನ್ನ ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡ್ಕೋಬೇಕು ಅಂತ. ಇಲ್ಲಿ ಇದು ಪಾರ್ಟ್ನರ್ಶಿಪ್ ತಗೊಳ್ಬೇಕು ನಿಮ್ಮನ್ನ ಅಂತ. ಯಾಕಂದ್ರೆ ನಿಮ್ ಎನರ್ಜಿ ಆತರ ಇದೆ, ಬ್ಯೂಟಿಫುಲ್ ಎನರ್ಜಿ. ಸೊ ನಿಮ್ ಬಿಡಬಾರ್ದು. ಅಂದ್ರೆ ನಿಮ್ಗೆ ಒಳ್ಳೆ ಹೆಂಗೆ ಅಂತಂದ್ರೆ ಇದು ಅವ್ರಿಗೆ ಗೊತ್ತಾಗಿದೆ. ಲೈಕ್ ಇದು ಅವ್ರಿಗೆ ಗೊತ್ತಾಗಿರೋದ್ರಿಂದ ಲೈಕ್ ಎಮೋಷನಲಿನೂ ಪ್ಲೇ ಮಾಡ್ಬೋದು ಅಂತ ಹೇಳ್ತಾ ಇದಾರೆ. ಅಂದ್ರೆ ನಿನ್ ಬಿಟ್ರೆ ಇಲ್ಲ, ನೀನ್ ಬರ್ಲೇಬೇಕು, ನೀನ್ ಇರ್ಲೇಬೇಕು ಜೊತೆಗೆ ಅನ್ನೋ ತರ ಎಲ್ಲಾನು ಮಾತಾಡ್ಬೋದು, ಹುಷಾರ್ ಅಂತ ಹೇಳ್ತಾ ಇದಾರೆ. ಏನೇನ್ ಸಾಧ್ಯ ಪ್ರಯತ್ನ ಮಾಡ್ತಾ ಇದಾರೆ. ಓಕೆ, ಅವ್ರ ಪ್ರಯತ್ನ ಅವ್ರಿಗೆ, ಬಟ್ ಅವ್ರಿಗೆ ಗೊತ್ತಿಲ್ಲ ನೀವು ಕಿಂಗ್ ಆಫ್ ಸೋರ್ಡ್ಸ್ ಅಂತ. ನಿಮಗ್ ಗೊತ್ತು ಎಲ್ಲಿ ಹೆಂಗೆ ಕಟ್ ಮಾಡಿ ಹಾಕ್ಬೇಕು ಅನ್ನೋದು ನಿಮಗ್ ಚೆನ್ನಾಗಿ ಗೊತ್ತು. ಓಕೆ, ಅದು ಅವ್ರಿಗೂ ಗೊತ್ತು, ನೀವ್ ಬಹಳ ಸ್ಮಾರ್ಟ್ ಇದೀರಾ ಅಂತಾನು ಗೊತ್ತು. ಅದಕ್ಕೋಸ್ಕರನೇ ರೀಡ್ ಮಾಡ್ತಿದ್ದಾರೆ, ಹೋಗ್ಬಿಟ್ಟು ರೀಡ್ ಮಾಡಿರ್ಬೋದು ಅಥವಾ ಪಾಮಿಸ್ಟ್ರಿ ಮಾಡ್ತಿದಾರ, ಏನೋ ಮಾಡಿದ್ದಾರೆ. ನಿಮ್ಮ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ದಾರೆ. ನಿಮ್ ಭವಿಷ್ಯ ಹೇಗಿದೆ ತಿಳ್ಕೊಂಡು ನಿಮ್ಗೆ ಜನರೇಷನಲ್ ವೆಲ್ತ್ ಬರ್ತಿದೆ ಅಂತ ನಿಮ್ಮನ್ನ ಆದಷ್ಟು ಬೇಗ ಪಾರ್ಟ್ನರ್ಶಿಪ್ ತಗೋಬೇಕು ಅಂತ ಬರ್ತಾ ಇದ್ದಾರೆ. ಓಕೆ, ಫಾಸ್ಟ್ ಆಕ್ಷನ್ ತಗೋತಾ ಇದ್ದಾರೆ. ಓಕೆ, ಓ ಮೈ ಗುಡ್ನೆಸ್. ಇನ್ನೊಂದು ಕಾರ್ಡ್ ನೋಡೋಣ. ಸೊ ವಾಟ್ ಎಲ್ ಬಾಬಾ, ವಾಟ್ ಎಲ್? ಓಕೆ, ನಿಮ್ಮನ್ನ 7 ಆಫ್ ವಾಂಡ್ಸ್ ಇದೇನಂದ್ರೆ ನಿಮ್ಮನ್ಗೆ ಹೆವಿ ಪ್ರೊಟೆಕ್ಷನ್ ಇದೆ, ಅದು ಗೊತ್ತು ಅವ್ರಿಗೆ. ಹೆವಿ ಪ್ರೊಟೆಕ್ಷನ್ ಇದೆ. ನಿಮ್ಮ ಸ್ಪಿರಿಟ್ ಗೈಡ್ಸ್, ನೀವು ನಂಬಿರೋ ದೇವತೆಗಳು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದಾರೆ. ನಿಮ್ಗೆ ಯಾವಾಗ ಅವ್ರ ಅತಿಯಾದ ಒಂದು ಚಲನೆ ನೋಡ್ತೀರಾ, ನಿಮ್ಮನ್ನ ಫೋರ್ಸ್ಫುಲಿ ಲೈಕ್ ಅವ್ರ ಪಾರ್ಟ್ನರ್ಶಿಪ್ಗೆ ಯಾವಾಗ ಫೋರ್ಸ್ಫುಲಿ ಇದ್ ಮಾಡ್ತಾರೆ, ಹೇಗೆ ಅಂತಂದ್ರೆ ನಿಮ್ಗೆ ಬಹಳ ದುಡ್ಡು ಕಾಸಿನ ಆಸೆನೂ ತೋರಿಸ್ಬೋದು. ಆಯ್ತಾ, ದುಡ್ಡು ಕಾಸಿನ ಆಸೆ ತೋರಿಸ್ಬೋದು. ಆಯ್ತಾ, ಅಷ್ಟೇ ಅಲ್ಲ, ಈ ಬ್ಲ್ಯಾಕ್ ಮ್ಯಾಜಿಕ್ ಈ ತರ ಸಮಥಿಂಗ್ ಏನೋ ಮಾಡ್ಬೋದು. ಲೈಕ್ ಏನಾದ್ರೂ ಮಾಡಿ, ಹೇಗಾದ್ರೂ ಮಾಡಿ, ಏನಾದ್ರೂ ಮಾಡಿ ಅಲ್ಲ, ಹೇಗಾದ್ರೂ ಮಾಡಿ ನಿಮ್ಮನ್ನ ಪಾರ್ಟ್ನರ್ಶಿಪ್ ತಗೋಬೇಕು ಅಂತ. ಬಟ್ ನೀವ್ ನಂಬಿರೋ ದೇವ್ರು, ಓಕೆ, ನೀವ್ ಯಾವ ದೇವ್ರು ಇದನ್ನ ನಂಬಿದೀರಾ, ಅವ್ರು ನಿಮ್ಮನ್ನ ಹೆವಿಯಾಗಿ ಪ್ರೊಟೆಕ್ಟ್ ಮಾಡ್ತಾರೆ.
ಸಾಧ್ಯನೇ ಇಲ್ಲ. ನೀವು ಒಪ್ಕೊಳ್ಳೋದೇ ಇಲ್ಲ, ಸಾಧ್ಯನೂ ಇಲ್ಲ ಅದು. ಆದ್ರೆ ಅದಕ್ಕೇನೆ ಪ್ರಯತ್ನ ಅಂತೂ ಪಡ್ತಾ ಇದ್ದಾರೆ, ಸಕ್ಕತ್ತಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಓಕೆ, 2 ಕಾರ್ಡ್ ಬಂದಿದೆ. ಓಕೆ ನೋಡಿ, ದ ಮೂನ್ ಗಾಡ್. ಅದ್ನ ಹೇಳಿಲ್ವಾ, ಬ್ಲಾಕ್ ಮ್ಯಾಜಿಕ್ ಆತರ ಟ್ರೈ ಮಾಡ್ತಿರ್ಬೋದು ಅಂತ. ಮೂನ್ ಗಾಡ್, ದೇವ್ರು ಚಂದ್ರ ನೋಡ್ತಾ ಇದ್ದಾರೆ. ಓಕೆ, ಸೊ ಯಾವ ಮೂನ್ ಸೈಕಲ್ ಅಲ್ಲಿ ಏನಾದ್ರು ತೊಂದರೆ ಮಾಡಕ್ ಟ್ರೈ ಮಾಡಿದ್ರೆ ಅವರು ನೋಡ್ತಾ ಇದಾರೆ. ಸೊ ಎಲ್ಲ ಬ್ಯಾಕ್ ಫೈರ್ ಆಗುತ್ತೆ, ಯೋಚನೆ ಮಾಡ್ಬೇಡಿ. ಅವ್ರು ಪ್ರೊಟೆಕ್ಟ್ ಮಾಡ್ತಾ ಇದಾರೆ. ಓಕೆ, ಇನ್ನೊಂದು ಕಾರ್ಡ್ ಬಂದಿರೋದು ಯಮುನಾ ದೇವಿ. ಓಕೆ, ಗಾಡೆಸ್ ಆಫ್ ಪ್ಯೂರಿಫಿಕೇಶನ್. ಓಕೆ, ನಿಮ್ಮ ಏನೆಲ್ಲ ತೊಂದರೆಗಳಿತ್ತು, ಏನೆಲ್ಲ ಕಷ್ಟಗಳು ಏನೆಲ್ಲ ಇತ್ತು, ಸೊ ಅದನ್ನೆಲ್ಲ ನಿವಾರಣೆ ಮಾಡಿ ನಿಮ್ಮನ್ನ ಅಂದ್ರೆ ಪ್ಯೂರಿಫೈ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಮನ್ನ ಆ ತೊಂದರೆಗಳಿಂದ ತೆಗಿತಾ ಇದ್ದಾರೆ. ಕಾರ್ಡ್ ತುಂಬಾ ಹೆವಿ ಟ್ರೈ ಮಾಡ್ತಾ ಇದ್ದಾರೆ. ಓಕೆ, ಲೈಕ್ ಹೆಂಗಾದ್ರೂ ಸರಿ, ಬ್ಲಾಕ್ ಮ್ಯಾಜಿಕ್ ಆಯ್ತು, ನಿಮ್ಗೆ ನೀನೇ ಇಂದ್ರ ಚಂದ್ರ ಅಂತ ಹೇಳಿದ್ದಾಯ್ತು, ಏನೇನ್ ಹೇಳು ನೀವು ಒಪ್ಕೋತಾ ಇಲ್ವಲ್ಲ, ಅದಕ್ಕೋಸ್ಕರ ಅದೇ ನೋಡಿದ್ದಾರೆ ಅವ್ರು. ನಿಮ್ಗೆ ಆಕ್ಚುಲ್ ಹೋಗಿ ಕೇಳಿದ್ದಾರೆ, ಕಾರ್ಡ್ ರೀಡಿಂಗ್ ಮಾಡಿರ್ಬೋದು ಅಥವಾ ಪಾಮಿಸ್ಟ್ರಿ ಹೇಳಿದ್ವಲ್ಲ, ಏನೋ ಮಾಡಿದ್ದಾರೆ. ಸೊ ಅವ್ರಿಗೆ ಗೊತ್ತಾಗಿದೆ. ಟೇಕ್ ಆಕ್ಷನ್. ಓಕೆ, ಓಕೆ, ಸಿಚುಯೇಷನ್ ವಿಲ್ ಇಂಪ್ರೂವ್. ಸೊ ಏನಿದು ಹೇಳ್ತೀನಿ. ಟೇಕ್ ಆಕ್ಷನ್ ಅಂದ್ರೆ ಈ ತರ ಅಂದ್ರೆ ಇದೇನು ಗೊತ್ತಾ, ಲೈಕ್ ನಿಮಗೆ ಈ ತರ ಬರ್ತಾರೆ, ಮತ್ತೆ ಮತ್ತೆ ಬರ್ತಾರೆ. ಲೈಕ್ ನಿಮ್ ಹೆಂಗಾದ್ರೂ ಮಾಡಿ ನಿಮ್ಮನ್ನ ಅವ್ರ ಪಾರ್ಟ್ನರ್ಶಿಪ್ ತಗೊಳ್ಬೇಕು ನಿಮ್ಮನ್ನ ಅಂತ. ಯಾಕೆಂದ್ರೆ ನಿಮ್ಗೆ ಜನರೇಷನ್ ವೆಲ್ತ್ ಇದೆ. ನಿಮ್ಗೆ ಏನೋ ಒಂದು ನನಗ್ ಕಾಣ್ತಾ ಇರೋದು, ನಿಮ್ಗೆ ನಿಮ್ ಕಿಂಗ್ ಆಫ್ ಏರ್ ಅಂತಾನು ಬಂತಲ್ವಾ, ಮೇ ಬಿ ಯುವರ್ ಆಲ್ಸೋ ಸೈಕಿಕ್ ಅಬಿಲಿಟೀಸ್ ಕೂಡ ಇರ್ಬೋದು ನಿಮ್ಗೆ. ಲೈಕ್ ಯು ಗೆಟ್ ಸಮ್ ಮೆಸೇಜಸ್. ನೀವು ಕಾರ್ಡ್ ರೀಡರ್ ಇರ್ಬೋದು. ಯಾ, ಸೊ ನಿಮಗೆ ಗೊತ್ತಾಗಿದೆ. ಓಕೆ, ನಿಮ್ಮ ಕೆಪಬಿಲಿಟೀಸ್ ಏನು, ಅಬಿಲಿಟೀಸ್ ಏನು ನಿಮಗೆ ಗೊತ್ತಾಗಿದೆ. ಸೊ ಇವ್ರು ಯಾಕೆ ಬರ್ತಿದ್ದಾರೆ ಅಂತ ಮುಂದೆನೆ ಗೊತ್ತಾಗಿದೆ ನಿಮ್ಗೆ. ಹಾಗಾಗಿ ನೀವು ಅವ್ರ ಪಾರ್ಟ್ನರ್ಶಿಪ್ ಒಪ್ಕೋತಿಲ್ಲ. ಬಟ್ ಅವರು ಬೇರೆಯವ್ರ ಹತ್ರ ಹೋಗಿತ್ತು ಕೇಳಿರ್ಬೋದು. ಲೈಕ್ ನಿಮ್ಗೆ ಒಂದು ಜನರೇಷನ್ ವೆಲ್ತ್ ಬರ್ತಿದೆ, ನಿಮ್ಗೊಂದು ರೆಕಗ್ನಿಷನ್ ಸಿಗ್ತಾ ಇದೆ ನಿಮ್ಗೆ ಅಂತ ಎಲ್ಲ. ಸೊ ಹಾಗಾಗಿ ನಿಮ್ಮನ್ನ ಬಲವಂತವಾಗಾದ್ರೂ ಸರಿ ನಿಮ್ಮನ್ನ ಅವ್ರ ಪಾರ್ಟ್ನರ್ಶಿಪ್, ಅವ್ರ ಗ್ರೂಪ್ಗೆ ಸೇರ್ಸ್ಕೋಬೇಕು ಅಂತ ಸಮಥಿಂಗ್. ಅಂದ್ರೆ ಅದಕ್ಕೋಸ್ಕರ ಹೇಗೆಲ್ಲ ಏನೆಲ್ಲ ಮಾಡ್ತಾ ಇದ್ದಾರೆ. ಓಕೆ, ನೆಗೆಟಿವಿಟಿನೂ ಆಯ್ತು, ಎಲ್ಲ ಆಯ್ತು. ನಿಮ್ಮನ್ನ ಹೊಗಳಿರ್ಬೋದು, ಅಥವಾ ನಿಮ್ಮನ್ನ ಹತ್ರ ಬಂದಿರ್ಬೋದು, ಅಥವಾ ನಿಮಗ್ ಗೊತ್ತಿಲ್ದೇನೆ ನಿಮ್ ಬ್ಯಾಕ್ ಸೈಡು ಮಾಡ್ತಾ ಇರ್ಬೋದು ಎಲ್ಲ. ನಿಮ್ಗೂ ಅಂತ ನಿಮ್ಮನ್ನ ಅದಕ್ಕೆ ಎಂತ ಹೇಳ್ತಾ ಇದ್ದಾರೆ ಭಗವಂತ ಅಂದ್ರೆ, ಆತರ ಬಂದಾಗ ಟೇಕ್ ಆಕ್ಷನ್. ನಿಮ್ಗೆ ಹೆಂಗ್ ಹೇಳ್ಬೇಕು, ಮಾತಾಡ್ಬೇಕು ನಿಮಗ್ ಗೊತ್ತಾಗತ್ತೆ. ನಾನು ಹೆಲ್ಪ್ ಮಾಡ್ತಾರೆ. ದೇವ್ರನ್ನ ಕೇಳ್ಕೊಳ್ಳಿ ಆಯ್ತಾ. ಈ ತರ ಎಲ್ಲ ಬಂದ್ರೆ, ಅಕಸ್ಮಾತ್ ಯಾರು ಬಂದು ನಿಮ್ಗೆ ಆಫರ್ ಮಾಡಿದ್ರೆ, ಈ ತರ ಏನಾದ್ರು ಹೊಸ ಪಾರ್ಟ್ನರ್ಶಿಪ್ ಅಂತ ಆಫರ್ ಮಾಡಿ, ದುಡ್ಡು ಕಾಸಿನ ಆಸೆ ಎಲ್ಲ ತೋರಿಸಿ, ಹಂಗೆ ತುಂಬಾ ಕಲರ್ಫುಲ್ ಎಲ್ಲ ತೋರ್ಸಿದ್ರೆ ಕೇರ್ಫುಲ್. ಟೇಕ್ ಆಕ್ಷನ್. ಓಕೆ, ಬಿ ಕೇರ್ಫುಲ್ ಅಂತ ಹೇಳ್ತಾ ಇದಾರೆ. ಆಕ್ಷನ್ ತಗೊಳಕ್ ಮುಂಚೆ ಬಿ ಕೇರ್ಫುಲ್ ಅಂತ. ಟೇಕ್ ಆಕ್ಷನ್ ಅಂದ್ರೆ ಆಕ್ಷನ್ ತಗೊಳಕ್ ಮುಂಚೆ ಬಿ ಕೇರ್ಫುಲ್, ಬಿಕಾಸ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್.
ಓಕೆ, ಸೊ ಇದು ಇವತ್ತಿನ ರೀಡಿಂಗ್. ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ನಂಬ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಯಾಕೆಂದ್ರೆ ಯಾರಿಗೆಲ್ಲ ಹೆಲ್ಪ್ ಬೇಕು ಅಂತ ಇರುತ್ತೆ ಖಂಡಿತ ಅವ್ರಿಗೆ ಹೆಲ್ಪ್ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಸೊ ಮತ್ತೆ ಇನ್ನೊಂದು ವಿಡಿಯೋ ಇರುತ್ತೆ, ಮತ್ತೆ ಬೇಗ ವಾಪಸ್ ಬರ್ತೀನಿ. ಅಲ್ಲಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.